ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಹಳಲು ಮುಗಿಲು ಮುಟ್ಟುತ್ತಲಿರಲು ರಾಘವನ ನಾವೆಂದು ನೋಡಲಿ ಹೇವೋ ಎಂದು. ಪುರದ ಜನರ ಹಳಲು ಮುಗಿಲು ಮುಟ್ಟುತ್ತಲಿರಲು ರಾಘವನ ನಾವೆಂದು ನೋಡಲಿ ಹೇವೋ ಎಂದು. ರಾಜಬೀದಿಯಲೆಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು. ಕಾರಣಕ್ಕೆ ಕಳುಲಾರದೆ ಪುರಜನರೆಲ್ಲ ಅಳುತ್ತಾ ನಿಲ್ಲಲು ಎಲ್ಲನೇ ಮೇಲೆತ್ತಿ ಬಿಗಿದಪ್ಪಿ 14 ವರ್ಷಗಳ ಕಾಲ ವನವಾಸವನ್ನು ಬಹುಬೇಗನೆ ಮುಗಿಸಿಕೊಂಡು ಬಂದು ನಿಮ್ಮೆಲ್ಲರನ್ನು ಸೇರುವನೆಂದು ಸೀತಾದೇವಿಯನ್ನು ಅನುಜನಾದ ಲಕ್ಷ್ಮಣನೊಳಗೊಂಡು ಕಾರಣಕ್ಕೆ ಹೊರಡಲು ಸಿದ್ಧನಾದನು. ಪುರದ ಜನರ ಹಳಲು ಮುಗಿಲು ಮುಟ್ಟುತ್ತಲಿರಲು ರಾಘವನ ನಾವೆಂದು ನೋಡಲಿ ಹೇವೋ ಎಂದು. ಪುರದ ಜನರ ಹಳಲು ಮುಗಿಲು ಮುಟ್ಟುತ್ತಲಿರಲು ರಾಘವನ ನಾವೆಂದು ನೋಡಲಿ ಹೇವೋ ಎಂದು. ರಾಜಬೀದಿಯಲೆಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು.
ಹೋಗಬೇಡಿ ರಾಮಪ್ಪ, ಹೋಗಬೇಡಿ. ನಡೆದನು ಶ್ರೀರಾಮಚಂದ್ರ. ಶಕುನ ಯಾರ ಕೇಳಿ ಏನ ಮಾಡ್ಬೆ, ತೋರುವುದು ಶಕುನ ಯಾರ ಕೇಳಿ ಏನ ಮಾಡ್ಬೆ, ಹರಿಗಳಲ್ಲಿ ಕೂಗುತ್ತಿರಲು ಬಿರುಸಿನಿಂದ ಗಾಳಿ ಬೀಸೆ. ಶತ್ರುಘ್ನ ಅಣ್ಣ, ಹರಿಗಳಲ್ಲಿ ಕೂಗುತ್ತಿರಲು ಬಿರುಸಿನಿಂದ ಗಾಳಿ ಬೀಸೆ, ಕರುಗಳನ್ನು ಅರ್ಪಿಸುಡಲು ಕರುಗಳನ್ನು ಒಪ್ಪಿಸುಡಲು, ಕರುಗಳನ್ನು ಒಪ್ಪಿಸುಡಲು ಪರಿದೇನು ತೋಚದಾಗೆ, ಪರಿದೇನು ತೋಚದಾಗೆ, ತೋರುವುದು ಶಕುನ ಯಾರ ಕೇಳಿ ಏನ ಮಾಡ್ಬೆ, ತೋರುವುದು ಶಕುನ. ಶತ್ರುಘ್ನ ಅಣ್ಣ, ಶತ್ರುಘ್ನ ಅಣ್ಣ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕಂತಲೂ ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅಗ್ರಜ, ಅಂತಹ ವೇದನೆಯಾದರೂ ಏನು ನನ್ನಲ್ಲಿ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದೆನು. ಆಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಬಹುದೂರ ಓಡಿದೆನು. ಅಲ್ಲಿ ನೋಡಿದರೆ ನನ್ನ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ಶತ್ರುಘ್ನ ಅಗ್ರಜ, ಆಗ ನಾನು ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿ ಇಚ್ಛೆಯಿಂದ ಕಾಪಾಡಲು ಸಾಧ್ಯವಾಗಲಿಲ್ಲ. ಪುನಃ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಆದರೆ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು ಶತ್ರುಘ್ನ. ಅಗ್ರಜ, ಶತ್ರು ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಡೆ ಅಣ್ಣ, ಪುರಪ್ರವೇಶವನ್ನು ಮಾಡೋಣ. ನಡೆ, ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಶತ್ರುಘ್ನ, ಹೋಗುವ. ಘೋರಮಾದ ಘೃತತಿಯು ಧರಿಯನ್ನು ಮೋದುತ್ತಿರುವುದು. ಶತ್ರುಘ್ನ, ಅಗ್ರಜ, ಘೋರಮಾದ ಘೃತತಿಯು ಧರಿಯನ್ನು
ಹರಿಹುರಗ ಅಡ್ಡಲಹುದ ಹರಿಹುರಗ ಅಡ್ಡಲಹುದ ಬರಿದೇನು ತೋಚದಾಯ್ತೆ ಬರಿದೇನು ತೋಚದಾಯ್ತೆ ತೋರುವುದು ದೋಚಗುಣ ಯಾರ ಕೇಳಿಯೇನ ಮಾತೆ ತೋರುವುದು ದೋಚಗುಣ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ ಅಮ್ಮ ತಾಯಿ, ಜನನಿ, ಅಮ್ಮ, ತಾಯಿ, ಮಾತಾ, ಅಮ್ಮ ಇದೇನು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ 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 ಇಲ್ಲೇ ಇರುವೆಯಾ? ಅಮ್ಮ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ ತಾಯಿ? ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆಯಲ್ಲಿ? ಅವರೆಲ್ಲಮ್ಮ ಅವರೆಲ್ಲಿ? ಎಲ್ಲಮ್ಮ ಅವರೆಲ್ಲಿ? ಯಾರೊಬ್ಬರು ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು. ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯಾ? ಹೇ ತಂದೆ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆವು ಜನಕ, ಇಲ್ಲಿಂದಲೇ ವಂದಿಸುವೆವು. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳಿರ. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ನೀನು ಹೇಗೆ ಕಾರಣಳಾದೆಯಮ್ಮ? ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಅವರು ನನಗೆ ಒಂದು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡಿರು ಮಗನೇ. ಅಮ್ಮ, ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನೆಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ?
ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ? ಅನುಮಾನವೇ? ದಶರಥನ ಧರ್ಮಪತ್ನಿಯೇ? ಅಲ್ಲವೇ? ಈ ಭರತನ ತಾಯಿಯೇ? ನಿಶ್ಚಯವಾಗಿ ಕಂದ. ಅಲ್ಲ ಅಲ್ಲ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭರತ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತು. ಅಯ್ಯೋ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ? ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ, ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಸಂತೈಸಲು ಮನಸ್ಸು ಮಾಡಿದೆ ಏಕೆ? ಛೀ! ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಿಗೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತಿಯಾಗುವುದು. ಆದ್ದರಿಂದ ನಿನ್ನ ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವುದು. ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನಿತನೆ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನೋ ನೀನು ಭ್ರಾಂತನಾದೆ ಏಕೆ? ಅಣ್ಣ, ನೀತಿವಂತನೋ ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೆ. ಅಣ್ಣ, ವಂಶಭೂಪನ ಮನವರಿತವಳ, ವಂಶಭೂಪನ ಮನವರಿತವಳ, ಕುಲನಾಚ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಚ ಮಾಡಿ ಘನ ಕಾರ್ಯ ಗೈದವಳ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಅಣ್ಣ, ಮಾತೃವಧೆ ಮಹಾಪಾಪ. ಆದ್ದರಿಂದ ಈ ವಿಚಾರವನ್ನು ಶ್ರೀರಾಮಚಂದ್ರನು ತಿಳಿದರೆ ಕೋಪಗೊಳ್ಳುವನು. ಆದ್ದರಿಂದ ರಾಮಚಂದ್ರನು ಎಲ್ಲೇ ಇದ್ದರೂ ಹುಡುಕಿ ಕರೆತಂದು ಈ ಅಯೋಧ್ಯೆಗೆ ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ನಡೆ ಅಣ್ಣ, ಹೋಗೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈ ಪಾಪಿಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಶತ್ರುಘ್ನ, ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ. ಕುಮಾರ, ದುಡುಕಬೇಡ ಮಗನೇ. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಕಂದ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ
ಆಕಾಶ ಲಕ್ಷ್ಮಣನಂ ಅವಲಕ್ಷಣವಿದಾಯ್ತೆ ಶತ್ರುಘ್ನ ಮಾತೆ ಸೀತೆಯನಗಲಿ ಮಾತೆ ಸೀತೆಯನಗಲಿ ಭಾಗ್ಯರಹಿತರಾದೆವು ನಾವು ಸೌಮಿತ್ರಿಗೊದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬರದಾಯ್ತೆ ರಾಮ ರಾಮ ರಾಮಚಂದ್ರ ರಾಘವ ರಾಮಚಂದ್ರ ರಾಘವ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಶತ್ರುಘ್ನ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ರಾಘವ ಕಾನನ ಮಧ್ಯದಿ ಹೇ ರಾಘವ, ಎಲ್ಲಿರುವೆ ರಾಘವ ಕಾನನ ಮಾರ್ಗದಿ. ಎಲ್ಲಿರುವೆ ರಾಘವ ಕಾನನ ಮಾರ್ಗದಿ. ಅಲೆದಲೆದೋ ಅಡವಿಯೊಳಿಂದು. ಹೇ ರಾಘವ,
ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸಿಲ್ಲ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನನ್ನ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದು ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ ಅಣ್ಣ, ಮುಂದೆ ಕಾನನವನ್ನು ಪ್ರವೇಶಿಸಿ ನೋಡೋಣ. ಲಕ್ಷ್ಮಣ, ಅಗ್ರಜ, ಸೀತಾ, ಆರ್ಯಪುತ್ರ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ತಮ್ಮಿಚ್ಛೆಯಂತೆಯೇ ಆಗಲಿ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ ಹರಿಗೆ, ಅಮ್ಮ ಹರನ ಶಿರದಿಂದ ಹರಿರೆ, ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ಹರಿರೆ, ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ. ನಿರುಪಮ ಚರಿತಳೆ ನಿನ್ನಯನನುದಿನ, ನಿರುಪಮ ಚರಿತಳೆ ನಿನ್ನಯನನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ.
ತಾಯೇ ಗಂಗಾ ಮಾತೆ, ವನವಾಸಕ್ಕಾಗಿ ಬಂದಿರುವ ನಮ್ಮನ್ನು ಹರಸಿ ಆಶೀರ್ವದಿಸುತ್ತಾರೆ. ಲಕ್ಷ್ಮಣ, ಅಣ್ಣ, ಈ ಅಯೋಧ್ಯೆಯ ಪಕ್ಕದ ರಾಜ್ಯವಾದ ನಿಷಾದ ರಾಜ್ಯದ ಅಧಿಪತಿಯಾದ ನಮ್ಮ ತಂದೆಯ ಮಿತ್ರ ಗುಹರಾಜನು ಇತ್ತಲೇ ಬರುವಂತಿದೆ. ಬರಲಿ. ಬಹಳ ಸಂತೋಷ. ರಾಮ 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 ರಘುವಂಶ ಸೋಮ, 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 ಕವಿ ಕರ್ತವಿ ವಾಸಮ ಸುಂದರಾಮ, ಕವಿ ಕರ್ತವಿ ವಾಸಮ ಸುಂದರಾಮ, ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪವನಾಶವಾಗಿ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪವನಾಶವಾಗಿ ಬಹುದೀನೋ ಪವನಾಶವಾಗಿ ಬಹುದೀನೋ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ಗುಹರಾಜನೇ, ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ದೇವದೇವ, ನಿನ್ನ ಅನುಗ್ರಹದಿಂದ ನಾವುಗಳೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೆ ಒದಗಿದ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿದೆ. ಪರಮಾತ್ಮ, ಈ ನಿಮ್ಮ 14 ವರ್ಷದ ವನವಾಸವನ್ನ ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಬೇಡುವೆ. ಗುಹರಾಜನೇ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ವನವಾಸ ಬಂದಿರುವೆನಾದ್ದರಿಂದ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಗುಹರಾಜನೇ, ಒಂದು ವೇಳೆ ನನಗೆ ಉಪಕಾರ ಮಾಡುವಂತಿದ್ದರೆ ಇದೋ ಈ ಗಂಗಾ ನದಿಯಿಂದ ನಮ್ಮನ್ನು ಆಚೆಗೆ ದಾಟಿಸಿ, ನಿಮಗೆ ಪುಣ್ಯ ಬರುತ್ತದೆ. ದೇವದೇವ, ಭವ ಸಮುದ್ರವನ್ನೇ ದಾಂಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನ ದಾಂಟಿಸುವ ಸುಯೋಗ ನನಗೆ ಒದಗಿತ್ತಲ್ಲ. ನಾನೇ ಧನ್ಯನು. ಗುಹರಾಜನೇ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ಪರಮಾತ್ಮ, ಹಿಂದೆ ನೀವು ಸೀತಾ ಸ್ವಯಂವರಕ್ಕಾಗಿ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ತಾಗಿ ಅದು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ನಿಮ್ಮ ಪಾದ ಸ್ಪರ್ಶದಿಂದ ಅವುಗಳೆಲ್ಲವೂ ಹೆಣ್ಣಾದರೆ ಸಿದ್ಧಿಸಲಿ, ನಿನ್ನಿಷ್ಟಾರ್ಥ ಸಿದ್ಧಿಸಲಿ.
ಮಾತನ ಜಾನಕಿಯ ರಮಣನ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಮಾತನ ಜಾನಕಿಯ ರಮಣನ ಪಾಪ ತೊಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನಜ ಮಾತನ ಜಾನಕಿಯ ರಮಣನ ಅಹಲ್ಯಾ ಶಾಪ ವಿಮೋಚನೆ ಕೈಯ ಶ್ರೀರಾಮನ ಅಹಲ್ಯಾ ಶಾಪ ವಿಮೋಚನೆ ಕೈಯ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನಜ ಮಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಶ್ರೀರಾಮಚಂದ್ರ ಕ್ಷಣಕಾಲ ನಿಲ್ಲಿ ನಾವೇನು ಸಿದ್ಧಪಡಿಸಿ ಬರುವೆನು ಹಾಗೆ ಆಗಬಹುದು, ಹಾಗೆ ಆಗಲಿ. ಪ್ರಭು ನಾವೆಯೂ ಸಿದ್ಧವಾಗಿರುವುದು. ನಡೆಯಿರಿ ಹೋಗೋಣ. ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ಭವ ಸಮುದ್ರ ದಾಂಟಿಸುವ ಇವರಂ ನವಿ ದಾಂಟಿಸುವೆ ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ
ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಲಕ್ಷ್ಮಣ, ಅಣ್ಣ, ಅಲ್ಲಿ ನೋಡು, ಕೆಂದೋಳಿಯ ಎದ್ದು ನಭೋ ಮಂಡಲವನ್ನೇ ಮುಟ್ಟಿರುವುದು. ತುರುಗುಗಳ ಕುರಪಟದಿಂದಿದ್ದ ಆ ಕೆಂದೋಳಿಯನ್ನು ನೋಡಿದರೆ ಯಾರೋ ರಾಜಕುಮಾರರು ಬೇಟೆಗಾಗಿ ಬಂದಿರುವಂತೆ ತೋರುತ್ತಿರುವುದು. ಎಲ್ಲಿ ನೋಡಿ ಬಾ. ಅಪ್ಪಣೆ ಅಗ್ರಜ. ಓಹೋ, ಅದು ನಮ್ಮ ಸೈನ್ಯವೇ ಸರಿ. ಛೀ, ಕಾಡಿಗೆ ಬಂದರೂ ಕಾಡುವ ಪ್ರಸಂಗವಂತೂ ಇನ್ನೂ ತಪ್ಪಲಿಲ್ಲವಲ್ಲ. ದಾಯಾದಿ ಮಾತ್ಸರ್ಯದಿಂದ ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತನಾದ ಆ ಭರತನು ದಂಡೆತ್ತಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ತೋರುತ್ತಿರುವುದು. ಬರಲಿ ಬರಲಿ, ಈ ವಿಚಾರವನ್ನು ಅಗ್ರಜನಿಗೆ ತಿಳಿಸಿ ಮುಂದಿನ ಕಾರ್ಯವನ್ನು ಆಲೋಚನೆ ಮಾಡುವೆನು. ಏಳು ಅಗ್ರಜ, ಏಳು, ಧನುರ್ಬಾಣಗಳನ್ನು ಹೂಡು. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತನಾದ ಭರತನು ದಂಡೆತ್ತಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತಿದೆ. ಅಗ್ರಜ, ಅಪ್ಪಣೆಯಾದರೆ ಅವನನ್ನು ಅವನ ಪರಿವಾರವನ್ನು ಒಂದೇ ಬಾಣದಿಂದ ಧ್ವಂಸ ಮಾಡಿಬಿಡುತ್ತೇನೆ. ಸಹೋದರ ಲಕ್ಷ್ಮಣ, ನೀನು ಭರತನ ಭಾತೃಪ್ರೇಯವನ್ನ ನೀನು ಅರಿಯೇ. ಅವನು ನಮ್ಮ ಮೇಲೆ ದಂಡೆತ್ತಿ ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮ ಇಲ್ಲಿ ಕ್ಷಮಾ ಯಾಚನೆಗಾಗಿ ಬರುತ್ತಿರುವನು. ಬರಲಿ, ಬಂದ ಮೇಲೆ ನೋಡೋಣ. ಅಣ್ಣ ರಾಮಚಂದ್ರ, ಭರತ, ಶತ್ರುಘ್ನ, ನಿನಗೆ ಮಂಗಳವಾಗಲಿ. ಭರತ, ಅಣ್ಣ, ಶತ್ರುಘ್ನ, ಮಾವನ ಮನೆಗೆ ಹೋದವರು ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲದಿಂದಿರುವರೇ? ಅಣ್ಣ, ಅಲ್ಲಿ ಎಲ್ಲರೂ ಕುಶಲದಿಂದಿರುವರು. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸಿ ಹತಾಶನಾಗಿ ಕೊನೆಗೆ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಮಾಚಾರಗಳನ್ನು ಕೇಳಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿರುವುದು. ಭರತ, ಅಣ್ಣ, ಅಲ್ಲಿನ ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯ ತಮ್ಮ? ಅದೇನು ಕೇಳುವಣ್ಣ, ತಿಳಿಸುತ್ತೇನೆ. ಭರತ, ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ದಶರಥನ ಸಚಿವ ಸಂಪುಟದಲ್ಲಿ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಅವರೂ ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಕೂಡ ಆಡದೆ ನಮ್ಮನ್ನು ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಅಣ್ಣ.
ಭರತ, ಈಗ ಹೇಳು, ನಮಗೆ ನವಮಾಸಗಳು ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಮುದ್ದಾಡಿ ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಷ್ಟದಲ್ಲಿಯೂ ನಮ್ಮನ್ನು ಬೀಳ್ಕೊಟ್ಟ ನನ್ನ ಪೂಜ್ಯ ಜನನಿ, ನನ್ನ ಹೆತ್ತ ಮಾತೆ ಕೌಸಲ್ಯಾದೇವಿಯವರು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯಾದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ಭರತ, ನಿನ್ನ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನ ನನ್ನ ಮೇಲೆ ಹೊಂದಿ ಅಯೋಧ್ಯೆ, ಅರಮನೆ, ಅರಸುತನಗಳಿಂದ ಅಗಲಿಸಿ ಈ ರಾಮನು ಸದಾ ಆರಾಮವಾಗಿರಲೆಂದು ಅರಣ್ಯವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ, ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಓಹೋ, ಅವರ ಕ್ಷೇಮಕ್ಕೇನಣ್ಣ, ಕ್ಷೇಮ ಕ್ಷೇಮ. ಭರತ, ಸ್ವಲ್ಪ ಹೀಗೆ ಬಾ ಅಣ್ಣ. ಈಗ ಹೇಳು, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಜಚ್ಚದೆಯ ನಮ್ಮಂತಹ 4 ಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರನ್ನು ಗಳಿಸಿ ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಹೊಂದಿ ಹಿಂದೆ ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ಏಕಾಂಗಿಯಾಗಿ ಹೋರಾಡಿ ಜಯಗಳಿಸಿ ದೇವಾನು ದೇವತೆಗಳಿಂದ ಪ್ರಶಂಸೆಗೆ ಒಳಗಾದ ಬಿರುದಾಂಕಿತನಾದ ನನ್ನ ಪೂಜ್ಯ ಜನಕ, ನನ್ನ ತಂದೆ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ ಭರತ? ಅಣ್ಣ ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ. ಅಂದರೆ ಭರತ ಏನನ್ನು ಹೇಳುತ್ತಿರುವೆ? ಅಣ್ಣ ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ನಂತರ ತಂದೆಯವರು ನಿಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದರು. ಜನಕ ಚಕ್ರವರ್ತಿ, ಕಡೆಗೂ ನಮಗೆ ಒದಗಿದ ವನವಾಸದ ನೆಪದಿಂದ ನಮ್ಮ ಮೇಲೆ ವ್ಯಾಮೋಹಿತನಾದ ನೀನು ನಮಗೋಸ್ಕರವಾಗಿಯೇ ಕೊರಗಿ ಪರಲೋಕವನ್ನು ಸೇರಿದೆಯಾ ಜನಕ? ಪರಲೋಕವನ್ನು ಸೇರಿದೆಯಾ ಜನಕ? ಪರಲೋಕದಲ್ಲಿರುವ ತಂದೆಯೇ, ಇದೋ ನಿಮಗೆ ಇಲ್ಲಿಂದಲೇ ನಾವುಗಳೆಲ್ಲರೂ ವಂದಿಸುವೆವು ಜನಕ, ವಂದಿಸುವೆವು. ಜನಕ, ಜನಕ,
ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಸನಿಹದಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಅವಕಾಶವು ನಮಗೆ ದೊರೆಯಲಿಲ್ಲವೇ? ಅಣ್ಣ, ಸಂತೈಸಿಕೊಳ್ಳಿ ಅಣ್ಣ. ಶಾಂತನ ಜನಕ, ನಮ್ಮ ಅಗಲಿಕೆಯ ದುಃಖದಿಂದ ಪರಲೋಕವಾಸಿಯಾದೆಯ. ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ಜನಕ, ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ವಂದಿಸುವೆವು. ಭರತ, ಅಣ್ಣ, ಶತ್ರುಘ್ನ, ಅಣ್ಣ, ನೀವೇ ಪುಣ್ಯಶಾಲಿಗಳಪ್ಪ. ತಂದೆಯ ಅಂತಿಮ ಕಾಲದಲ್ಲಿ ಅವರ ಸನಿಹದಲ್ಲಿದ್ದು ಅವರ ಸೇವೆಯನ್ನು ಮಾಡಿರುವಿರಿ. ಅಣ್ಣ, ಅಣ್ಣ, ಇಲ್ಲ ಅಣ್ಣ, ಇಲ್ಲ. ಆ ಭಾಗ್ಯವು ನಮಗೂ ಲಭಿಸಲಿಲ್ಲ ಅಣ್ಣ. ಆ ಭಾಗ್ಯವು ನಮಗೂ ಸಹ ಲಭಿಸಲಿಲ್ಲ. ಏನೆಂದೆ ಭರತ, ಏನೆಂದೆ? ಅಣ್ಣ, ನೀವು ಸಹ ತಂದೆಯ ಅಂತಿಮ ಕಾಲದಲ್ಲಿ ಬಳಿಯಲ್ಲಿರಲಿಲ್ಲವೇ? ಇಲ್ಲ ಅಣ್ಣ, ಇಲ್ಲ. ಅಯ್ಯೋ ಸಹೋದರ, ಅಯ್ಯೋ ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಪುತ್ರರನ್ನು ಪಡೆದ ನೀವು ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಾಯಿಗೆ ಯಾರೂ ಗಂಗೋದಕವನ್ನು ಬಿಡಲು ಆಗಲಿಲ್ಲವೇ? ಅಯ್ಯೋ ಅಯ್ಯೋ ಜನಕ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯ ಪುತ್ರರು. ಕಳೆದು ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ನಡೆ ನಡೆ ತಮ್ಮ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷೇಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನಾಳು. ಅಣ್ಣ, ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ಬಾ ಅಣ್ಣ, ಸಿಂಹಾಸನವನ್ನೇರಿ ನಮಗೆ ಆನಂದವನ್ನುಂಟು ಮಾಡು. ಬಾ ಅಣ್ಣ. ಭರತ, ಭರತ, ಅಣ್ಣ, ಏನನ್ನ ಹೇಳುತ್ತಿರುವೆ? ಸ್ವಲ್ಪ ಸಮಾಧಾನವಾಗಿರು. ನೋಡು ಭರತ, ಮಾತೆಯ ಆಜ್ಞೆಯ ಪ್ರಕಾರ ನನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತರಾಗಿರುವೆನು. 14 ವರ್ಷಗಳ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಎಲ್ಲಿಂದ ಬರುವುದು? ನೋಡು ಭರತ, ನೀನೆಷ್ಟೇ ಹೇಳಿದರೂ ನನ್ನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಅಣ್ಣ, ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಅಣ್ಣ. ಕೇಳು ತಮ್ಮ, ಬೇಡಿಕೊಳ್ಳುತ್ತೇನೆ. ಕೇಳು, ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನಾದರೂ ದಯಪಾಲಿಸಿದರೆ ಅದನ್ನೇ ಶ್ರೀರಾಮಚಂದ್ರನೆಂದು ತಿಳಿದು ನಂದಿ ಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವಾಳುತ್ತೇನೆ. 14 ವರ್ಷ ವನವಾಸ ಮುಗಿದ ಮಾರನೆಯ ದಿನವೇ ನೀನು ನನಗೆ ದರ್ಶನ ನೀಡಬೇಕು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇದು ನಿನ್ನ ಪಾದದಾಣೆಗೂ ಸತ್ಯ. ಭರತ, ಸಮಾಧಾನ, ಶಾಂತನಾಗು ಭರತ, ಶಾಂತನಾಗು. ಆಗಲಿ, ಬಹಳ ಸಂತೋಷ. ನಾನು 14 ವರ್ಷಗಳ ವನವಾಸವನ್ನ ಮುಗಿಸಿ
ಮರುದಿನವೇ ನಿನಗೆ ದರ್ಶನ ನೀಡುತ್ತೇನೆ, ಆಗಬಹುದೇ? ಬಹಳ ಸಂತೋಷ ಅಣ್ಣ, ಬಹಳ ಸಂತೋಷ. ತೆಗೆದುಕೋ ಭರತ, ನನ್ನ ಪಾದಿಕೆಗಳನ್ನು ತೆಗೆದುಕೋ. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಭರತ, ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದೆ ಮಗು ಪುಣ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡುಪಡುತ್ತಿದ್ದರು. ನಾಡಿನೊಡೆತನವ ಕೈಗೊಂಡು ರಾರಾಜಿಸುತ್ತಿರುವ ಈ ಜೋಡಿಗೊದಗಿದ ಪುಣ್ಯಕ್ಕೆ ಎಡೆಯುಂಟೆ ಜಗದೀ. ಜಗದೀ ಅಣ್ಣ ಅಣ್ಣ ಭರತ, ಶತ್ರುಘ್ನ, ಅಣ್ಣ ನಾವಿನ್ನು ಹೋಗಿ ಬರುತ್ತೇವೆ. ಹೋಗಿ. ಪವನ ಪರಂಧಾಮ ಶ್ರೀರಾಮ